ತೆಗೆದಾಗ್ತದೆ ಅಂತ ಅಲ್ಲಿ ಲೆಕ್ಕಾಚಾರ. ಯಾವ ಲೆಕ್ಕಾಚಾರ ಇದ್ದರೂ ಜನನೂ ನೋಡ್ತಾ ಇದ್ದಾರೆ ಯಾರು ಏನು ಎಂತು ಅಂತೇಳಿ ಯಾರಾಗ್ತಾರೆ ಆಗಲಿ. ಬಟ್ ಇವತ್ತು HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಕನಸು ಕಾಣ್ತಾ ಇದ್ದಾರೆ. ಮತ್ತು ನಮ್ಮ ಏನು ಸಿದ್ದರಾಮಯ್ಯರಂತೆ ಅದನ್ನು ವಾಸ್ತವನ ಮುಖ್ಯಮಂತ್ರಿ ಇದ್ದರೂ ಇನ್ನೂ ಬಿಡಾಕ್ತಾ ಇರಲ್ಲ. DK ನಾವು ಅಗಾವರತ್ ಅವರು ಗುದ್ದಾಡಲಿಕ್ಕಿದ್ದಾರೆ. ಹೀಗಾಗಿ ಒಟ್ಟು ಇಡೀ ರಾಜ್ಯದ ರಾಜಕೀಯ ಗೊಂದಲಮಯ ಆಗಿಬಿಡುತ್ತೆ. ಈ ಗೊಂದಲದಾಗ ಯಾರು ಲಾಭ ಮಾಡ್ಕೋಬೋದು ಅನ್ನೋದು ಇವತ್ತಿನ ಚರ್ಚಾ ವಿಷಯ. ಆದರೆ ಒಂದಂತೂ ಖರೆ, JDSನಲ್ಲೇ ಭಿನ್ನ ಮತ ಇಲ್ಲ, ಆದರೆ ಶಕ್ತಿ ಇಲ್ಲ. ಇಡೀ ರಾಜ್ಯ ತುಂಬ ಎಲ್ಲ ಹರಿದಾರೆ. ಎಲ್ಲ ಕಡೆ ತನ್ನ ನರವುಗಳನ್ನು ಗಟ್ಟಿ ಮಾಡಿಕೊಂಡು ಆರಿಸಿ ಬರಬೇಕು ಅನ್ನೋಂಥದ್ದು. ಯಾಕಂದ್ರೆ 100-500 ಸೀಟ್ಗಳನ್ನು ಗೆಲ್ಲೋದು ಅಲ್ಲಿ ಸುಲಭದ ಮಾತಲ್ಲ. ಎಂಥ ಒಗ್ಗಟ್ಟಾಗಿದ್ದಾಗ 58ಕ್ಕೂ ನಿಂತಿತ್ತು. ಈ 153 ಅಂತೆ ಭಾಳ ದೂರದ ಮಾತು. ಆದರೆ CM ಆಗೋದಕ್ಕೆ ಸಾಧ್ಯದ 50 ಮೇಲೆ ಆದ್ರೆ ಅನ್ನುವಂಥ ಒಂದು ಅವ್ರದ ಒಂದು ಬಲವಾದ ನಂಬಿಕೆ. ದೇವೇಗೌಡರು ಸಹಿತ ಸಾಕಷ್ಟು ರಾಜಕಾರಣದಲ್ಲಿ ತಿಳಿದವ್ರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಬೆರಿಕೆ ಇದ್ದಾರೆ, ಅನುಭವಿಸ್ತಿದ್ದಾರೆ. ಹೀಗಾಗಿ ಅವ್ರದ್ದು 50-60 ಹುಡುಕಾಟ ನಡೆದ. ಉತ್ತರ ಕರ್ನಾಟಕದ ಒಂದು 15-20, ದಕ್ಷಿಣ ಕರ್ನಾಟಕದಲ್ಲಿ ಅದು 30-40 ಆದರೆ ಒಂದು 50-60 ಆಗ್ತಾ ಹೋಗೋದು ಕನಸು ಕಾಣ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಖ್ಯಮಂತ್ರಿ HDK ನಮ್ಮಣ್ಣ ಕುಮಾರಣ್ಣ ಅಂತ ಕೂಗಳು ಎಲ್ಲ ಕಡೆ ಜೋರು ಹೇಳಿದ್ದಾರೆ. ಮತ್ತು ಕಾರ್ಯಕರ್ತರು ಮತ್ತು ವಿರೋಧನ ಪ್ರಸಾರ ಇದ್ರಾಗ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ 2022 ವೇಟ್ ಮಾಡೋಣ. ಅಲ್ಲಿವರೆಗೆ ಕಾಂಗ್ರೆಸ್ಸಿಗರು ಏನು ಮಾಡ್ತಾರೆ, BJP ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಒಟ್ಟಾರೆಯಾಗಿ CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ನಮ್ಮ ಕುಮಾರಸ್ವಾಮಿ CM ಆಗ್ತಾರಾ ನೋಡೋಣ ಏನಾಗ್ತದೆ ಅಂತೇಳಿ. ಈಗ ಶುರು ಆಗ್ಯದ ಆರಂಭ, ಅಂತ ಏನಾಗ್ತದೆ 2022 ಗೊತ್ತಾಗುವಂತ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಆದಾಗ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.